ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಡಾಮಿನೋ 250ಗೆ ಅಥವಾ ಯಾವುದೇ ಡಾಮಿನರ್ ಗಾಡಿಗೆ ಫಾಗ್ ಲ್ಯಾಂಪ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಕೆ ಕಾಸ್ಟ್ಯೂಮ್ಸ್ದು. ಕೆ ಕಾಸ್ಟ್ಯೂಮ್ಸು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಕೆ ಕಾಸ್ಟ್ಯೂಮ್ಸ್ ಅಂತ ಹೊಡೆದ್ರೆ ಇಲ್ಲಿ ನೋಡ್ಕೊಳ್ಳಿ, ಬೇಕಿದ್ರೆ ಕೆ ಕಾಸ್ಟ್ಯೂಮ್ಸ್ ಅಂತ ಹೊಡೆದ್ರೆ ಅಲ್ಲಿ ಅವರು ನಿಮಗೆ ಲೀಸ್ಟ್ ಕಾಣಿಸುತ್ತೆ ಪ್ರಾಡಕ್ಟ್ಸ್ ಏನೇನಿದೆ ಅಂತ. ಅವ್ರದ್ದು ಮೇನ್ ಬಂದ್ಬಿಟ್ಟು ಈ LED ಸೆಟಪ್ಸು, ಸ್ವಿಚ್ಚಸ್ಸು, ವಾಟರ್ ಪ್ರೂಫು, CNC ಸ್ವಿಚ್ಚಸ್ಸು, ಆ ಥರ ಪ್ರಾಡಕ್ಟ್ನೆಲ್ಲ ಕಡಿಮೆ ಪ್ರೈಸ್ಗೆ ಡೆಲಿವರಿ ಮಾಡ್ತಾರೆ. ಸೊ ಆಮೇಲೆ ರಿವ್ಯೂಸು ಅಷ್ಟೇ, ತುಂಬ ಹೈಯರ್ ಎಂಡ್ ಗಾಡಿಗಳು, ಕವಾಸಕಿಗಳ ಇಂಥ ಫಾಗ್ ಲ್ಯಾಂಪ್ಸ್ನ ಹಾಕ್ಸೋದು. ನಿಮಗೆ ಒಂದು ಗೊತ್ತಾಗಲಿ ಅಂತ ಏನಂದರೆ, ಇದು ಆಕ್ಸಿಲರಿ ಲೈಟ್ಸ್ ಅಂತಾರೆ. ಫಾಗ್ ಲ್ಯಾಂಪ್ಗೆ ಮತ್ತು ಆಕ್ಸಿಲರಿ ಲೈಟ್ಗೆ ಏನು ಡಿಫ್ರೆನ್ಸ್ ಅಂದರೆ, ಫಾಗ್ ಲ್ಯಾಂಪಲ್ಲಿ ಬರೀ ಒಂದು ಬಲ್ಬ್ ಬರುತ್ತೆ, ಅಂದರೆ 1 LED ಅಥವಾ 1 ಬಲ್ಬ್ ಬರುತ್ತೆ. ಆ ಥ್ರೋ ಬಂದ್ಬಿಟ್ಟು ಒಂದೇ ಕಡೆ ಇರುತ್ತೆ. ಆಕ್ಸಿಲರಿ ಲೈಟ್ಸಲ್ಲಿ ಒಂದೇ ಸೆಟಪ್ಪಲ್ಲಿ 4 LED, 3 LED, 6 LED ಆ ಥರ ಬರುತ್ತೆ. ಇದು ಬಂದ್ಬಿಟ್ಟು ನಾನು ಆರ್ಡ್ರ್ ಮಾಡೋದು 60 ವ್ಯಾಟ್ದು. ಈ ಥರ 30 ವ್ಯಾಟ್ದೆಲ್ಲ ಬರುತ್ತೆ. ಬಟ್ 30 ವ್ಯಾಟ್ದು ನಾನು ಹಳೆ ಥಂಡರ್ಬರ್ಡಲ್ಲಿ ಹಾಕಿದ್ದೆ, ಅಷ್ಟು ಯೂಸ್ ಇಲ್ಲ. ಯಾಕಂದರೆ ನನ್ನ ಈಗ ಸ್ಟಾಕ್ ಇರೋದ್ರಲ್ಲೇ ಥ್ರೋ ಚೆನ್ನಾಗಿದೆ. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ 60 ವ್ಯಾಟ್ದು. ಐನೋ ಇದು ಸಿಟಿಲಿ ಯೂಸ್ ಮಾಡೋಂಗೆ ಇಲ್ಲ ಗೈಸ್. ಇದೊಂದು ನಿಮಗೆ ನಾನು ಡಿಸ್ಕ್ಲೇಮರ್ ಥರ ಹಾಕ್ಬಿಡ್ತೀನಿ. ಹೈವೇಲಿ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಸಿಟಿಯಲ್ಲಿ ನಾವು ಯಾವತ್ತೂ ಡಿಸ್ಕನೆಕ್ಟ್ ಮಾಡ್ಕೊಬೋದು. ಸೊ ತಡ ಮಾಡಿದೆ, ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡಿಬಿಟ್ಟು ಏನೇನಿದೆ ಅಂತ ನೋಡೋಣ. ಇನ್ಸ್ಟಾಲೇಷನ್ಗೆ ನಾನು ಮೆಕ್ಯಾನಿಕ್ ಹತ್ರನೇ ಹೋಗ್ತೀನಿ. ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಸೊ ಇದು ನಮ್ಮ ಪ್ರಾಡಕ್ಟ್ ಬಂದಿರೋದು. ಅಂದರೆ ಇದು ಬೇಕಾದ್ರೆ ನೀವು ಸಿಂಗಲ್ಲು ತೊಗೋಬೋದು ಅಥವಾ ಡಬಲ್ಲು ತೊಗೋಬೋದು. ಹಾಳಾಗದೇ ಇರೋ ರೀತಿ ಇಲ್ಲಿ ಹಾರ್ನೆಸ್ ಮತ್ತು ನಮ್ಮ ರಿಲ್ಯಾಪ್ಸ್ ಸೆಟಪ್ ಕೊಟ್ಟಿದ್ದಾರೆ. ಇದು ಹಾಕ್ಕೊಳ್ಳೇಬೇಕು ಗೈಸ್. ನಾನು ಒಂದು ಹೇಳೋದು, ನೀವು ಯಾವುದೇ ಮೆಕ್ಯಾನಿಕ್ ಹತ್ರ ಹೋಗಿ ಅಥವಾ ಆಫ್ಟರ್ ಮಾರ್ಕೆಟಲ್ಲಿ LED ಹಾಕ್ಸ್ಕೊಂಡ್ರೆ, ನೋ ಮ್ಯಾಟರ್ ನಿಮ್ಮದು ಯಾವ ಗಾಡಿ ಇದೆ, ಹಾರ್ನೆಸ್ ವೈರಿಂಗ್ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂದರೆ ಬ್ಯಾಟ್ರಿಗೆ ಎಫೆಕ್ಟ್ ಆಗೋಲ್ಲ ಏನೇ ಕಾರಣಕ್ಕೂ. ಸೊ ಐನೋ ಇದು ಬ್ಯಾಟ್ರಿಗೆ ಎಫೆಕ್ಟ್ ಆಗದಿರೋಂಗೆ ಮಾಡೋಕ್ಕೆ ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಈ ಹಾರ್ನೆಸ್ ವೈರಿಂಗೇ ಬಂದುಬಿಟ್ಟು ಒಂದು 800 to 900 ರುಪೀಸ್ ಇದೆ. ಆಮೇಲೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಇನ್ಸ್ಟಾಲೇಷನ್ ಆದಮೇಲೆ ಹೇಳ್ತೀನಿ. ಬ್ರ್ಯಾಂಡಿಂಗು HAG ನಿಮಗೆ ಗೊತ್ತಿರೋಂಗೆ. ಇದು ಫಾಗ್ ಲ್ಯಾಂಪ್ ಮತ್ತು ಆಕ್ಸಿಲರಿ ಲೈಟಲ್ಲಿ ಬೆಸ್ಟು ಕಂಪನಿ. ಸೊ ವಾರಂಟಿ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ. ಬಟ್ ಕಾರ್ಗೆ, ಬೈಕಿಗೆಲ್ಲ ಇದೆಲ್ಲ ಆಗುತ್ತೆ ಗೈಸ್. ಇದ್ರ ಸ್ಪೆಕ್ ಬಂದ್ಬಿಟ್ಟು 6000 ಲ್ಯುಮಿನೇಷನ್ನು, 6000 LM, ಅಂದರೆ ಎಷ್ಟು ಬ್ರೈಟ್ನೆಸ್ ಇರುತ್ತೆ ಅನ್ನೋದು 6000. ಯೂನಿಟ್ ಆಫ್ ಬ್ರೈಟ್ನೆಸ್ಸು ಅಂದರೆ LM ಲ್ಯುಮಿನೇಷನಲ್ಲಿ ಹೇಳ್ತಾರೆ. ಸೊ ಅದು 6000. ಇನ್ ವೋಲ್ಟು ನಾನು ಹೇಳ್ದಂಗೆ 12. ಆಮೇಲೆ ಇನ್ಪುಟ್ ವೋಲ್ಟೇಜು, ಟೋಟಲ್ ಪವರ್ ಬಂದ್ಬಿಟ್ಟು 60 ವ್ಯಾಟು. ಸೊ ಯಾವುದೇ ನೀವು LED ತೊಗೋಬೇಕಾದ್ರೆ ಈ ವ್ಯಾಟೇಜ್ ಮೇಲೇ ಬ್ರೈಟ್ನೆಸ್ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಹೇಳ್ತಾ ನಾವು ಡೈರೆಕ್ಟ್ ಹೋಗೋಣ ಇನ್ಸ್ಟಾಲೇಷನ್ಗೆ. ಗೈಸ್ ಇದು ಲುವಿಯಾದು ಫಾಗ್ ಲ್ಯಾಂಪ್ ಹೋಲ್ಡರು. ಇದಕ್ಕೆ ಶಿಪ್ಪಿಂಗ್ ಸೇರಿ 1000 ರೂಪಾಯಿ. ಏನಂದರೆ ನಮ್ಮ ಸ್ಟಾಕು ಹೆಡ್ಲೈಟ್ ಕೆಳಗಡೆಗೆ ಇದು ಕೂರುತ್ತೆ. ಸೊ ಡಾಮಿನಾರ್ಗೆ ಅಂತ ಡಿಸೈನ್ ಮಾಡಿದ್ದಾರೆ. ಇದನ್ನು ಫಸ್ಟು ಹೆಡ್ಲೈಟ್ ಹತ್ರ ಫಿಟ್ ಮಾಡ್ಕೊಂಬೋಣ. ಫಸ್ಟು ಗೈಸ್ ಇಲ್ಲಿ ಹೋಲ್ಡರ್ಗೆ ಇದು ಫಾಗ್ ಲ್ಯಾಂಪ್ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ಕೂರುತ್ತಾ ಅಂತ. ಅದಾದಮೇಲೆ ಈ ಹೆಡ್ಲೈಟ್ನ ಕವರ್ನ ಓಪನ್ ಮಾಡಿಬಿಟ್ಟು ಅಲ್ಲಿಗೆ ಕನೆಕ್ಷನ್ ಕೊಡ್ತೀವಿ. ಸೇಮ್ ನಮ್ಮ ಮೊಬೈಲ್ ಕವರ್ ಹಾಕಿದ್ವಲ್ಲ, ಚಾರ್ಜಿಂಗ್ ಮೊಬೈಲ್ ಹೋಲ್ಡರ್, ಅದೇ ಥರ ಅಲ್ಲಿಗೆ ಪಾಸಿಟಿವ್ ಹೋಗುತ್ತೆ. ಮಿಕ್ಕಿದ್ದು ಗ್ರೌಂಡಿಂಗ್ ಮಾಡ್ಕೋತೀವಿ. ಕನೆಕ್ಷನ್ ಸಿಂಪಲ್ಲು. ಸೊ ಇದು ಬಂದ್ಬಿಟ್ಟು ಈ ಥರ ಬರುತ್ತೆ, ರೈಟ್ಗೆ ಲೆಫ್ಟ್ಗೆ. ಈಗ ಹೆಡ್ಲೈಟ್ ಓಪನ್ ಮಾಡಿದ್ವಿ ಅಸೆಂಬ್ಲಿನ. ವಯರ್ನ ಇದ್ರೊಳಗಡೆಯಿಂದ ತೊಗೊಂಡಿದ್ವಿ ಸ್ವಿಚ್ಗೆ. ಇದು ಗ್ರೌಂಡಿಂಗ್ ಪಾಯಿಂಟು. ಗ್ರೌಂಡಿಂಗ್ ಹತ್ರ ನಾವು ಬ್ಯಾಟ್ರಿಗೆ ಬರೋದು ಒಂದು ಸಣ್ಣದು ಪಟ್ಟಿ ಹಾಕ್ಕೊಂಡಿದ್ದೀವಿ, ಬಿಚ್ಕೋಬಾರ್ದು ಅಂತ. ಅಲ್ಲಿಗೆ ಗ್ರೌಂಡಿಂಗ್ ಹಾಕ್ಕೊಂಡಿದ್ದೀವಿ. ಈ ವೈಟ್ ಮತ್ತು ರೆಡ್ ವೈರ್ನ ಪಾಸಿಟಿವ್ಗೆ ಹಾಕ್ಕೊಂಡಿದ್ದೀವಿ ಇಲ್ಲಿಗೆ. ಸೊ ಅಷ್ಟೇ ಗೈಸ್ ಕನೆಕ್ಷನು. ಇದಾದಮೇಲೆ ಫುಲ್ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಕವರೆಲ್ಲ ಹಾಕಿ. ಎಸ್ ಗೈಸ್, ಫಿಟ್ಟಿಂಗ್ ಎಲ್ಲ ಮುಗೀತು. ಈಗ ನಾವು ಇದು ಹೆಂಗೆ ಬರುತ್ತೆ ಅಂತ ಟೆಸ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಸ್ವಲ್ಪ ಡಾರ್ಕ್ ಇರೋ ರೋಡ್ ಹುಡುಕ್ತಾ ಇದ್ದೀನಿ. ಈಗ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ, ಏನೇನು ಲೀಗಲ್ಲು ಏನೇನು ಇಲ್ಲೀಗಲ್ಲು ಇದರಲ್ಲಿ ಅಂತ. ಫಾಗ್ ಲ್ಯಾಂಪ್ ಬಂದ್ಬಿಟ್ಟು ಫಸ್ಟು ರೂಲು ನಿಮ್ಮ ಹೆಡ್ಲೈಟ್ಗಿಂತ ಕೆಳಗಡೆ ಇರಬೇಕು. ಓಕೆನಾ? ದಟ್ಸ್ ಫಸ್ಟ್ ಥಿಂಗ್. ಓಕೆನಾ? ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಫಾಗ್ ಲ್ಯಾಂಪ್ಸ್ ಯಾವಾಗ್ಲೂ
ನಿಮ್ಮ ಮೇನ್ ಯೂನಿಟ್ ಬರುತ್ತಲ್ಲ ಹೆಡ್ಲೈಟ್ದು ಅದಕ್ಕಿಂತ ಕಮ್ಮಿ ಇರಬೇಕು ಪವರು. ಓಕೆ, ದಟ್ಸ್ ದ ಸೆಕೆಂಡ್ ಥಿಂಗ್. ಸೊ ಆಮೇಲೆ ಫಾಗ್ ಲ್ಯಾಂಪು ಯಾವತ್ತೂ ಅಷ್ಟೇ ಗೈಸ್, ಡಿಸ್ಕ್ಲೇಮರ್ ಆಗಲೇ ಹೇಳಿದ್ದೀನಿ, ಹೈಟು ಒಬ್ಬನ ಮುಖಕ್ಕೆ ಕೊಡಿಯೋಷ್ಟೆಲ್ಲ ಹಾಕೊಂಬೇಡಿ. ಆದಷ್ಟು ಅದನ್ನು ಕೆಳಗಡೆಗೆ ರೋಡ್ಗೆ ಆಗೋಂಗೆ ಹಿಡೀರಿ. ಮೋರ್ ಓವರ್ ಸಿಟಿಲಿ ಯೂಸೇ ಮಾಡೋಂಗಿಲ್ಲ ಇದು. ಆಮೇಲೆ ಹೈವೇಲಿ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೇನಾದರೂ ಅಂತ ನೀಡಿದರೆ ಯೂಸ್ ಮಾಡಿ. ಸುಮ್ಮನೆ ಡೈಲಿ ಕಮಿಟ್ ಮಾಡ್ತೀನಿ ಅಂದ್ಬಿಟ್ಟು ಈ ಥರ ಖರ್ಚು ಮಾಡಿ ಫಾಗ್ ಲ್ಯಾಂಪೆಲ್ಲ ಹಾಕ್ಸೋಕೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆಲ್ಲೂ ಕತ್ಲೆ ಇರೋ ರೋಡಂತೂ ಕಾಣಿಸ್ತಿಲ್ಲ, ಮಳೆ ಬೇರೆ ಬರ್ತಾಯಿದೆ. ಆ್ಯಕ್ಚುಲಿ ನಾನು ಫಾಗ್ ಲ್ಯಾಂಪ್ ಹಾಕ್ಸ್ದಾಗಿಂದ ಈಗ ಬಂದು ನಂದು ಇದು ನಾರ್ಮಲ್ ಹೆಡ್ಲೈಟ್ ಎಲ್ಲ ಓಡ್ತಾ ಇರೋದು ಗೈಸ್. ನನಗೆ ಗೊತ್ತಿಲ್ಲ ಗೋಪ್ರೋ ಯಾವ ಲೆವೆಲ್ಗೆ ಏನೋ ಇದ್ರ ಥ್ರೋನ ಜಸ್ಟಿಫೈ ಮಾಡುತ್ತೆ ಅಂತ. ಈಗ ನೀವು ನೋಡ್ತಾ ಇರೋದು ಮಾಮೂಲಿ ಹೆಡ್ಲೈಟು ನೋಡಿ, ಆಫ್ ಮಾಡ್ತಾಯಿದ್ದೀನಿ. ಗೋಪ್ರೋದು ಇಶ್ಯೂ ಇದೆ, ರಾತ್ರಿ ಹೊತ್ತು ಏನೂ ಕಾಣಿಸಲ್ಲ. ಯಾವುದೋ ಕಸದ ಏರಿಯಾಗೆ ಬಂದೆ. ಸೊ ನೋಡೋಣ, ಇಲ್ಲಿ ಹಂಗೆ ಚೆಕ್ ಮಾಡೋಣ. ಈಗ ಇದು ನನ್ನ ನಾರ್ಮಲ್ DRL, ಇದು ಹೈ ಬೀಮ್, ಲೋ ಬೀಮು, ಇದು ಹೈ ಬೀಮು ಗಾಡಿದು. ಈಗ ಬರೀ DRLಗೆ ವಾಪಸ್ ಹಾಕೋತೀನಿ. ಇದನ್ನು ಯಾವತ್ತೂ ಬ್ಯಾಟ್ರಿ ಗಾಡಿ ಸ್ಟಾರ್ಟ್ ಆಗದೆ ಮಾಡೋಕ್ಕೋಗ್ಬೇಡಿ. ಹೆಂಗಿದೆ ನೋಡಿ, ಈಗ ನಂದು ಫಾಗ್ ಲ್ಯಾಂಪ್ಸ್ ಆನ್ ಆಗಿದೆ. ನೀವು ನೋಡ್ಬೋದು ಇದರಲ್ಲಿ. ಆಮೇಲೆ ಪ್ಯಾಟ್ರನ್ಸ್ ಬರುತ್ತೆ. ಪ್ಯಾಟ್ರನ್ಸ್ ಅಂದರೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾನೆ ನೋಡಿ, ಸ್ವಿಚ್ಚಲ್ಲೂ ಲೈಟ್ ಇದೆ, ವಿಚ್ ಇಸ್ ಅ ನೈಸ್ ಥಿಂಗ್. CNG ಸ್ವಿಚ್ ಇದು, ವಾಟರ್ ಪ್ರೂಫು. ಪ್ಯಾಟ್ರನ್ಸ್ ಹೆಂಗೆ ಅಂದರೆ ಇದು ಆಫು, ಬ್ಲಿಂಕರು ಆಫು, ಮತ್ತು ಬ್ಲಿಂಕರು. ಸೊ ಈ ಥರ ಹಜಾರ್ಡ್ ಥರನೂ ಯೂಸ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ನಮ್ಮ ನಾರ್ಮಲ್ ಇದು. ನಾನು ಇದ್ರ ಕ್ಯಾಪ್ ತೆಗೆದ್ರೆ ವೈಟ್ ಲೈಟ್ ಬರುತ್ತೆ, ಬಟ್ ಇಷ್ಟೇ ಥ್ರೋ ಇರುತ್ತೆ. ನಾನು ಏನಕ್ಕೆ ಅದನ್ನು ತೋರ್ಸೋಕ್ಕೆ ಹೋಗಲ್ಲ ಅಂದರೆ, ನನ್ನಿಂದ ಯಾರೂ ಪ್ರೇರೇಪಣೆ ಆಗಿ ನಾನು ಏನಕ್ಕೆ ಅದನ್ನು ತೋರ್ಸೋಕ್ಕೆ ಹೋಗಲ್ಲ ಅಂದರೆ, ನನ್ನಿಂದ ಅದನ್ನು ಇನ್ನೊಬ್ಬ ತೊಗೊಂಡೆ ಅಂತ ಆಗಬಾರ್ದು ಗೈಸ್. ಅದೊಂದು ನನಗೆ. LED ಯಾವತ್ತೂ ಮಳೆಯಲ್ಲಂತೂ ಯೂಸ್ ಆಗೋಲ್ಲ, ಜಸ್ಟ್ ದಟ್ ಹೈವೇಲಿ ನಿಮಗೆ ಒಳ್ಳೆ ಥ್ರೋ ಕೊಡುತ್ತೆ ಅಷ್ಟೇ. ಮೇಕ್ ಶ್ಯೂರ್ ನೀವು LED ಹಾಕ್ಸ್ಕೊಂಡ್ರೂ ಸಹ ಏನಿಲ್ಲ. ಈಗ ನಾನು ಐಡಿಯಾ ತೋರಿಸೋದ್ನಲ್ಲ, ಈ ಥ್ರೋ ಅದೇ ವೈಟಲ್ಲಿ ಬರುತ್ತೆ ಅಷ್ಟೇ. ಬಟ್ ವೈಟು ಈಸ್ ಇಲ್ಲೀಗಲ್ಲು, ಯಾಕಂದರೆ ಪ್ಯೂರ್ ವೈಟ್ ಬರುತ್ತದು. ನಾನು ಯಾವಾಗ್ಲೂ ಕ್ಯಾಪ್ ತೆಗೆದೇ ಓಡಿಸೋದು ಗಾಡಿನ. ಕ್ಯಾಪ್ ಹಾಕ್ಕೊಂಡಂತೂ ನಾನು ಯಾವಾಗ್ಲೂ ಕ್ಯಾಪ್ ತೆಗೆದ್ಬಿಟ್ಟಂತೂ ಗಾಡಿ ಓಡಿಸಲ್ಲ. ಫಾಗ್ ಲ್ಯಾಂಪ್ ಅಂದರೆ ಇದು ಫಾಗೋಗೋಸ್ಕರನೇ, ಎಲ್ಲೋ ಲೈಟ್ಸೇ ಬೆಸ್ಟು. ಅದರಿಂದ ನಿಮಗೆ ಆ ವೈಟ್ ಲೈಟ್ ನಾನು ತೋರ್ಸೋಕ್ಕೆ ಹೋಗ್ತಿಲ್ಲ. ಹೋಪ್ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ. ಈಗ ನೀವು ನೋಡ್ಬೋದು ನಂದು ಪ್ಯಾಟ್ರನ್ ಹೆಂಗಿದೆ ಅಂತ. ಲೋ ಬೀಮ್ ಹಾಕ್ಕೊಂಡು ಮತ್ತು ಓ ಮೈ ಗಾಡ್, ನೋಡಿ ಈ ಥರ ಕೊಚ್ಚೆ ರೋಡಲ್ಲಂತೂ ಸಖತ್ ಹೆಲ್ಪ್ ಆಗುತ್ತೆ ಎಲ್ಲೋ ಲೈಟ್ಸ್. ಮಳೆ ಬರ್ತಿದ್ರಂತೂ ಮಾತಾಡೋಂಗೆ ಇಲ್ಲ. ಈಗ ನಾನು ಏನೇನು ಆನ್ ಮಾಡಿದ್ದೀನಿ ಅಂದರೆ, ನನ್ನ ಗಾಡಿದು ಫುಲ್ ಹೆಡ್ಲೈಟು ವಿತ್ ಐ ಬೀಮು ಆ್ಯಂಡ್ ಎಲ್ಲೋ ಲೈಟ್ಸು. ನಿಮಗೆ ಬೇಕಾದ್ರೆ ಮೊಬೈಲಲ್ಲೂ ಒಂದು ಸಲ ಆನ್ ಮಾಡಿ ತೋರಿಸ್ತೀನಿ ಗೈಸ್, ಯಾಕಂದರೆ ಗೋಪ್ರೋ ಅಷ್ಟು ಜಸ್ಟಿಫೈ ಮಾಡಲ್ಲ. ನಾನು ಅಲ್ಲೆಲ್ಲಾದರೂ ನಿಲ್ಲಿಸ್ಬಿಟ್ಟು ಮೊಬೈಲಲ್ಲಿ ವೀಡಿಯೋ ಮಾಡ್ತೀನಿ. ನಾನೇನೋ ಅಡ್ಜಸ್ಟ್ಮೆಂಟ್ ಇನ್ನೂ ಮಾಡ್ಕೊಬೇಕು ಫಾಗ್ ಲ್ಯಾಂಪಲ್ಲಿ ಅಂದ್ಕೊಂಡಿದ್ದೆ, ಬಟ್ ಲಕ್ಕಿಲಿ ಕರೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ರೋಡಿಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಆಗ್ತಿದೆ. ಡಾಮಿನಾರ್ದು ಒಂದು ಬೇಜಾರು ಏನು ಗೊತ್ತಾ, ಹಿಂದ್ಗಡೆ ಚೈನ್ ಏನೋ ಒಂಥರ ಅಂದರೆ ಗುಂಡಿಗೆಲ್ಲ ಬಿಟ್ಟರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಹೊಸ ಗಾಡಿನೂ ಅಷ್ಟೇ. ಆಮೇಲೆ ನೆನ್ನೆ ಫಿಟ್ಟಿಂಗ್ ಹೋದಾಗ ಒಂದು ನನಗೆ ಖುಷಿಯಾಗಿದ್ದು, ಒಬ್ಬರು 400 ಅವ್ರು ಸಿಕ್ಕಿದ್ರು.
2021 ಮಾಡಲ್ಲು ಡಾಮಿನರ್ 400. ಬಟ್ ನನಗೇನೋ ಸೇಮ್ ಡಾಮಿನರ್ 250 ಓಡಿಸ್ದಂಗೆ ಇತ್ತು. ಬಟ್ ಟಾರ್ಕಿ ಸ್ವಲ್ಪ ಇನ್ನೂ ಟಾರ್ಕ್ ಇದೆ. ಅಂದರೆ ನನ್ನ ಥಂಡರ್ ಬರ್ಡ್ ಬಂದ್ಬಿಟ್ಟು 500 ಇತ್ತಲ್ಲ, ಸೊ ಅದೇ ಥರ ಸ್ವಲ್ಪ ಟಾರ್ಕ್ ಫೀಲ್ ಆಗುತ್ತೆ. ಆಮೇಲೆ ಸಿಟಿಲಂತೂ ನನಗೀಗ್ಲೂ ದಿಸ್ ಇಸ್ ದ ಬೆಸ್ಟ್ ಬೈಕ್ ಅಂತ ಅನ್ನಿಸ್ತು. ಯಾಕಂದರೆ ಯು ಕ್ಯಾನ್ ಫೀಲ್ ದ ವೆಯ್ಟ್. ಇದೇ ಹಿಂದೆ ಕೇಳೋಕ್ಕೆ ಕಷ್ಟ ಅಂದರೆ ಅದಿನ್ನೂ ಕಷ್ಟ. ಸೊ ಅದೊಂದು. ನಾವು ಇಲ್ಲೆಲ್ಲಾದರೂ ಒಂದು ಕತ್ಲೆ ರೋಡ್ ಹುಡ್ಕೋಣ. ನಾನು ನಿಮಗೆ ಮೊಬೈಲಲ್ಲಿ ತೋರಿಸ್ತೀನಿ ಗೈಸ್ ಹೆಂಗಿದೆ ಥ್ರೋ ಅಂತ. ನಾನಂತೂ ಐ ಆಮ್ ಸೀರಿಯಸ್ಲಿ ಎಂಜಾಯಿಂಗ್. ಏನಕ್ಕೆ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಲೆವೆಲ್ಗೆ ಥ್ರೋ ಹೊಡಿಯುತ್ತೆ ಅಂತ. ನೋಡಿ ಇದು ಆ್ಯಕ್ಚುಲಿ ಫುಲ್ ಕತ್ಲೆ ಇದೆ, ಬಟ್ ಅಂದರೂ ಥ್ರೋ ನೋಡಿ ಹೆಂಗಿದೆ. ಐ ಕ್ಯಾನ್ ಶೋ ಯು. ಫೋನಲ್ಲಿ ರೆಕಾರ್ಡ್ ಮಾಡಿ ನಾನು ಈ ಕ್ಲಿಪ್ನ ಹಾಕ್ತೀನಿ. ಸೊ ಗೈಸ್ ಇಷ್ಟೇ ಇವತ್ತಿನ ವೀಡಿಯೋಗೆ. ಹೋಪ್ ಯು ಲೈಕ್ ಇಟ್. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪ್ರೈಸ್ ಬಂದುಬಿಟ್ಟು ವಿತ್ ಆರ್ನೆಸ್ಸು 4700 ರೂಪಾಯಿ. 4200 ಬರುತ್ತೆ ನಿಮಗೆ ಡಿಸ್ಕೌಂಟಲ್ಲಿ. HJG ಬ್ರ್ಯಾಂಡು. ವ್ಯಾಟೇಜ್ ಎಲ್ಲ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಗೌರ್ಮೆಂಟ್ ರೆಗ್ಯುಲೇಷನ್ನ RTO ರೆಗ್ಯುಲೇಷನ್ನ ಫಾಲೋ ಮಾಡ್ತಾ ಇದನ್ನು ಹಾಕ್ಸ್ಕೊಳ್ಳಿ. ಆದಷ್ಟು ಕವರ್ ಹಾಕ್ಕೊಳ್ಳಿ, ಯಾಕಂದರೆ ಸಿಟಿಲಿ ಮರೆತು ನೀವು ಗಾಡಿ ಓಡಿಸ್ಬಾರ್ದು. ಸೊ ಹೈವೇಲಿ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಯಾರ್ಯಾರು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್, ಬಾಯ್.